ಭಾರತವು ಅನೇಕ ವಲಯಗಳಲ್ಲಿ ಅಭಿವೃದ್ಧಿಗೊಳಿಸಲು ಶ್ರಮಿಸುತ್ತಿದೆ. ಅವುಗಳಲ್ಲಿ ರೈಲುಗಳು ಕೂಡ ಸೇರಿವೆ. ವಂದೇ ಭಾರತ್ ರೈಲುಗಳ ನಂತರ ವೇಗವಾಗಿ ಓಡುವ ಬುಲೆಟ್ ಟ್ರೈನ್ ಅಭಿವೃದ್ಧಿಗೊಳಿಸಲಾಗುತ್ತಿದೆ. ಈ ರೈಲಿನ ಬಗ್ಗೆ ಮತ್ತಷ್ಟು ಮಾಹಿತಿ ಇಲ್ಲಿದೆ ನೋಡಿ. ಭಾರತ ಅನೇಕ ವಲಯಗಳಲ್ಲಿ ಅಭಿವೃದ್ಧಿಗೊಳ್ಳುವತ್ತ ಶ್ರಮಿಸ್ತಾ ಇದೆ. ಅವುಗಳಲ್ಲಿ ರೈಲುಗಳು ಕೂಡ ಸೇರಿವೆ. ವಂದೇ ಭಾರತ ರೈಲುಗಳ ನಂತರ ವೇಗವಾಗಿ ಓಡುವ ಬುಲೆಟ್ ಟ್ರೈನ್ ಅನ್ನು ಅಭಿವೃದ್ಧಿಗೊಳಿಸಲಾಗ್ತಾ ಇದೆ. ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಸಾಮಾಜಿಕ ಮಾಧ್ಯಮದಲ್ಲಿ ಬಹುನಿರೀಕ್ಷಿತ ಮುಂಬೈ ಅಹಮದಾಬಾದ್ ಬುಲೆಟ್ ರೈಲು ಕಾರಿಡಾರ್ನ ಸ್ನೀಕ್ ಪೀಕ್ ಅನ್ನು ಅನಾವರಣಗೊಳಿಸಿದ್ದಾರೆ. ಮುಂಬೈ ಅಹಮದಾಬಾದ್ ಸಂಪರ್ಕಿಸುವ ಬುಲೆಟ್ ಟ್ರೈನ್ ಈ ಯೋಜನೆ ಮುಂಬೈ ಅಹಮದಾಬಾದ್ನ 2 ಗಲಭೆಯ ನಗರಗಳ ನಡುವೆ ಪ್ರಯಾಣವನ್ನ ನಡೆಸುವ ಭರವಸೆ ನೀಡಿದೆ. 508 ಕಿಲೋಮೀಟರ್ ಮಾರ್ಗದಲ್ಲಿ ಪ್ರಯಾಣದ ಸಮಯವನ್ನ ಕೇವಲ 2 ಗಂಟೆಗಳವರೆಗೆ ಕಡಿತಗೊಳಿಸುತ್ತೆ. ಮಹತ್ವಪೂರ್ಣ ಹೈಸ್ಪೀಡ್ ರೈಲಿಗಾಗಿ 1.08 ಲಕ್ಷ ಕೋಟಿ ರೂಪಾಯಿಗಳ ಪ್ರಭಾವಶಾಲಿ ಹೂಡಿಕೆಯನ್ನ ಮಾಡಲಾಗಿದೆ ಎಂದು ತಿಳಿಸಲಾಗಿದೆ. ಬುಲೆಟ್ ರೈಲು ಪ್ರತಿ ಗಂಟೆಗೆ 320 ಕಿಲೋಮೀಟರ್ಗಳ ದಿಗ್ಭ್ರಮೆಗೊಳಿಸುವ ಗರಿಷ್ಠ ವೇಗವನ್ನು ತಲುಪುತ್ತೆ. ಇದು ಪ್ರಯಾಣಿಕರಿಗೆ ತ್ವರಿತ, ಪರಿಣಾಮಕಾರಿ ಸಾರಿಗೆಯ ಭರವಸೆ ನೀಡುತ್ತೆ. ಈ ಬುಲೆಟ್ ಹೈಸ್ಪೀಡ್ ರೈಲಿನ ವಿನ್ಯಾಸ ಕಾರಿಡಾರ್ ಅತ್ಯಾಧುನಿಕ ಸ್ಲ್ಯಾಬ್ ಟ್ರ್ಯಾಕ್ ವ್ಯವಸ್ಥೆಯನ್ನು ಪರಿಚಯಿಸುತ್ತೆ. ಇದು ಭಾರತದ ರೈಲ್ವೆ ಜಾಲದಲ್ಲಿ ಸುಧಾರಿತ ತಂತ್ರಜ್ಞಾನದ ಮೊದಲ ಬಳಕೆಯನ್ನು ಗುರುತಿಸುತ್ತೆ. ಈ ನಾವೀನ್ಯತೆಯು ಪ್ರಯಾಣಿಕರಿಗೆ ಸುಗಮ ಪ್ರಯಾಣದ ಅನುಭವ ನೀಡುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಮಹತ್ವಾಕಾಂಕ್ಷೆಯ ಯೋಜನೆ ಬುಲೆಟ್ ರೈಲು ಮಾರ್ಗದಲ್ಲಿ 24 ನದಿ ಸೇತುವೆಗಳು, 28 ಉಕ್ಕಿನ ಸೇತುವೆಗಳು, 7 ಪರ್ವತ ಸುರಂಗಗಳ ನಿರ್ಮಾಣವನ್ನು ಒಳಗೊಂಡಿದೆ. ತಡೆರಹಿತ ಸಂಪರ್ಕವನ್ನು ಖಚಿತಗೊಳಿಸುವುದಕ್ಕೆ, ಭೌಗೋಳಿಕ ಅಡೆತಡೆಗಳನ್ನು ನಿವಾರಿಸುವುದಕ್ಕೆ ಈ ಎಂಜಿನಿಯರಿಂಗ್ ಅದ್ಭುತಗಳು ಅತ್ಯಗತ್ಯ. ಮುಂಬೈ ಅಹಮದಾಬಾದ್ ಬುಲೆಟ್ ರೈಲು ಕಾರಿಡಾರ್ನ ಅತ್ಯಂತ ವಿಸ್ಮಯಕಾರಿ ವೈಶಿಷ್ಟ್ಯ ಅಂದರೆ ಸುಮಾರು 7 ಕಿಲೋಮೀಟರ್ ಸಮುದ್ರದೊಳಗಿನ ಸುರಂಗ. ಭಾರತದ ಸಾರಿಗೆ ಮೂಲ ಸೌಕರ್ಯದಲ್ಲಿ ಮಹತ್ವದ ಮೈಲಿಗಲ್ಲನ್ನು ಗುರುತಿಸುವ ಈ ನೆಲ ಸುರಂಗ ರೈಲನ್ನ ನೀರೊಳಗೆ ಸಂಚರಿಸುವುದಕ್ಕೆ ಅನುವು ಮಾಡಿಕೊಡುತ್ತೆ. ಇದರಿಂದ ಪ್ರಯಾಣಿಕರು ಹೊಸ ಅನುಭವಿಸ್ತಾರೆ. ಒಟ್ಟಾರೆ ಭಾರತದ ಮೊದಲ ನದಿಯೊಳಗಿನ ಮೆಟ್ರೋ ಯೋಜನೆ ಇದಾಗಿದೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.